ಏನು ರೀಸನ್ ಅಂದರೆ ಮೇನ್ ಇರೋದು ಪಿಕ್ಚರ್ಗಳು ಬರ್ತಾಯಿಲ್ಲ. ಅವರು 3 ವರ್ಷಕ್ಕೆ ಒಂದು ಸರಿ ಪಿಕ್ಚರ್ ಮಾಡ್ತಾವ್ರೆ. ಈ ಥರ ಆಗಿ ಜನ ಬರ್ತಾಯಿಲ್ಲ ಥಿಯೇಟ್ರಿಗೆ. ಮೊದಲಾದರೆ ಪುನೀತ್ ರಾಜ್ಕುಮಾರ್ ಇತ್ತು, ಅವರು ವರ್ಷಕ್ಕೆ 3-4 ಪಿಕ್ಚರ್ ಬಂದಿರೋರು. ಅವಾಗ ಪಿಕ್ಚರ್ ಲೈನ್ ಚೆನ್ನಾಗಿ ಓಡ್ತಾಯಿತ್ತು. ಇವಾಗ ಅವ್ರು ಹೋದ್ಮೇಲೆ ಪಿಕ್ಚರ್ ಲೈನ್ ಅಂತೂ ಫುಲ್ ಸತ್ತೋಗ್ಬಿಟ್ಟೈತೆ. ಇವಾಗ ಮೇನ್ ಹೀರೋ ಯಾರೂ ತೆಗಿತಾಯಿಲ್ಲ, ಯಾರು ಕರೆಕ್ಟಾಗಿ ಸ್ಟೋರಿ ಇಲ್ಲ ಪಿಕ್ಚರಲ್ಲಿ ಏನು ಸ್ಟೋರಿನೇ ಇಲ್ಲ. ಇವಾಗ ಬರೋ ಪಿಕ್ಚರೆಲ್ಲ ವಾರಕ್ಕೆ 8 ಪಿಕ್ಚರ್ ರಿಲೀಸ್ ಮಾಡ್ತಾರೆ, ಅದರಲ್ಲಿ ಒಂದು ಸ್ಟೋರಿ ನ್ಯಾಯವಾಗಿರೋಲ್ಲ. ಅದಕ್ಕೆ ಪಿಕ್ಚರ್ ಓಡೋಂಥ ಜನ ಬರೋಂಥ ಎಲ್ಲಿ ಬರ್ತಾರೆ? ಅದಕ್ಕೆ ಆ ರೀಸನಲ್ಲಿ ಜನ ಬರ್ತಾಯಿಲ್ಲ ಥಿಯೇಟ್ರಿಗೆ. ಏನು ರೀಸನ್ ಅಂದರೆ ಮೇನ್ ಇರೋದು ಪಿಕ್ಚರ್ಗಳು ಬರ್ತಾಯಿಲ್ಲ. ಅವರು 3 ವರ್ಷಕ್ಕೆ ಒಂದು ಸರಿ ಪಿಕ್ಚರ್ ಮಾಡ್ತಾವ್ರೆ. ಈ ಥರ ಆಗಿ ಜನ ಬರ್ತಾಯಿಲ್ಲ ಥಿಯೇಟ್ರಿಗೆ. ಮೊದಲಾದರೆ ಪುನೀತ್ ರಾಜ್ಕುಮಾರ್ ಇತ್ತು, ಅವರು ವರ್ಷಕ್ಕೆ 3-4 ಪಿಕ್ಚರ್ ಬಂದಿರೋರು. ಅವಾಗ ಪಿಕ್ಚರ್ ಲೈನ್ ಚೆನ್ನಾಗಿ ಓಡ್ತಾಯಿತ್ತು. ಇವಾಗ ಅವ್ರು ಹೋದ್ಮೇಲೆ ಪಿಕ್ಚರ್ ಲೈನ್ ಅಂತೂ ಫುಲ್ ಸತ್ತೋಗ್ಬಿಟ್ಟೈತೆ. ಇವಾಗ ಮೇನ್ ಹೀರೋ ಯಾರೂ ತೆಗಿತಾಯಿಲ್ಲ, ಯಾರು ಕರೆಕ್ಟಾಗಿ ಸ್ಟೋರಿ ಇಲ್ಲ ಪಿಕ್ಚರಲ್ಲಿ ಏನು ಸ್ಟೋರಿನೇ ಇಲ್ಲ. ಇವಾಗ ಬರೋ ಪಿಕ್ಚರೆಲ್ಲ ವಾರಕ್ಕೆ 8 ಪಿಕ್ಚರ್ ರಿಲೀಸ್ ಮಾಡ್ತಾರೆ, ಅದರಲ್ಲಿ ಒಂದು ಸ್ಟೋರಿ ನ್ಯಾಯವಾಗಿರೋಲ್ಲ. ಅದಕ್ಕೆ ಪಿಕ್ಚರ್ ಓಡೋಂಥ ಜನ ಬರೋಂಥ ಎಲ್ಲಿ ಬರ್ತಾರೆ? ಅದಕ್ಕೆ ಆ ರೀಸನಲ್ಲಿ ಜನ ಬರ್ತಾಯಿಲ್ಲ ಥಿಯೇಟ್ರಿಗೆ.